ಏನಾರ ಹಾಕ್ಕೋಬೋದು ಕಾಮೆಂಟ್ ಸೆಕ್ಷನ್ಸಲ್ಲಿ. ಇದು ಹಾಗೇ ಆಗುತ್ತೆ, ನಡೆಯುತ್ತೆ. ಅವ್ರ ಅಭಿಮಾನಿಗಳು ಹಂಗಿದ್ದಾರೆ, ಓಕೆನಾ. ಅವ್ರನ್ನ ಬಿಟ್ಕೊಳ್ಳಲ್ಲ. ದರ್ಶನ್ ಸರ್ ಅವ್ರ ಅಭಿಮಾನಿಗಳ ಬಗ್ಗೆನೇ ಒಳಗಡೆ ಯೋಚನೆ ಮಾಡ್ತಾರೆ. ನೆನ್ನೆ ಹೋದಾಗ ಶಶಿ ಸರ್ ಬಗ್ಗೆನೂ ಅದನ್ನೇ ಹೇಳಿರೋದು. ಹೊರಗಡೆ ಏನಾರು ಮಾತಾಡಿದ್ರೆ ಅಭಿಮಾನಿಗಳಿಗೆ ಧೈರ್ಯ ತುಂಬಿ ಅಂತ ಹೇಳಿದ್ದಾರೆ, ಓಕೆನಾ. ಅದಾಗಲಿ, ಒಬ್ಬ ನಟನ ಹತ್ರ ಕರ್ಕೊಂಬಂದು ಒಂದು ದಿನವೇ ಹಿಡಿಬೋದೇನೋ ಅವ್ರ ಮನೆ ತಲುಪೋಕ್ಕೆ, ಆರ್ ಆರ್ ನಗರ ಮನೆ ತಲುಪೋಕ್ಕೆ. ತಲುಪಿಸಿ ಆ ಕುಟುಂಬ ಜೊತೆ ಬಿಡಲಿ, ಸಿನಿಮಾಗಳು ಮಾಡಲಿ, ನ್ಯಾಯ ಅವರು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವ್ರ ಹೋರಾಟ ಮುಂದುವರಿಸಲಿ, ನಿರಪರಾಧಿಯಾಗಿ ಪ್ರೂವ್ ಆಗಲಿ. ಆ ಬದುಕು ಸಿನಿಮಾ ಬದುಕು, ಅವರ ಒಂದು ಪರ್ಸ್ನಲ್ ಬದುಕು ಎರಡೂ ಚೆನ್ನಾಗಿರಲಿ. ಫೈನಲಿ ದರ್ಶನ್ ಸರ್ ಅಂದರೆ ಆ್ಯಸ್ ಯೂಶ್ವಲ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಹತ್ತಿರ ಆಗಿರೋಂಥವ್ರು. ನಿಮಗೆ ಹತ್ತಿರ ಆಗಿರೋಂಥ ಘಟನೆ ಬಗ್ಗೆ ಹೇಳ್ತಾ ಮಾತು ಮುಗಿಸೋದಾದರೆ? ಸೊ ಹಲವಾರು ಘಟನೆಗಳಿವೆ. ಒಂದು ಅಂತೇಳಿ ನಿಮ್ಗೆ ಹೇಳಿದ್ನಲ್ಲ, ಅದು ಊಟದ್ದಾಗ್ಬೋದು, ಇದಾಗ್ಬೋದು ಅಂತ. ನಾನು ಒಂದು ನೋಡಿದ್ದು D25 ಇದರಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಭಿಮಾನಿ ಒಂದು ಹೆಲ್ಪ್ ಕೇಳಬೇಕು ಅಂತಿದ್ರು ಅವ್ರ ಹತ್ರ, ಓಕೆನಾ. ಅಲ್ಲಿ ಕೆಲವರು ಹತ್ರ ಬಿಡೋಕ್ಕೆ ಹೋಗಲಿಲ್ಲ. ಬಟ್ ನಾನು ಆ ಮೂಮೆಂಟ್ ಹೇಳಬೇಕು ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಏನೋ ಒಂದು 10:30 11 ಗಂಟೆಲಿ ಅವ್ರು ಹೋಗ್ಬೇಕು ಅಲ್ಲಿಗೆ, ವೇದಿಕೆಗೆ ಹೋಗಬೇಕು. ಬಟ್ ಅವರು ತುಂಬಾ ಹೇಳ್ತಾ ಇದ್ದಾರೆ, ನಾನು ಹೆಲ್ಪ್ ತೊಗೋಬೇಕು, ನನ್ನ ಅಭಿಮಾನಿ. ಬಿಕಾಸ್ ಟ್ಯಾಟೋಲ್ ಹಾಕ್ಸ್ಕೊಂಡಿದ್ದಾರೆ, ಎದೆ ಮೇಲೆ ಟ್ಯಾಟೋಲ್ ಹಾಕ್ಸ್ಕೊಂಡಿದ್ರು. ಬಟ್ ನಾನು ಹೋಗಿ ಒಂದೇ ಮಾತು ಹೇಳಿದ್ದು, ಬಸ್ ಯಾರೊಬ್ರು ಹಿಂಗೆ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಅಂತ ಹೇಳಿದ ತಕ್ಷಣ ಟಕ್ ಅಂತ ಎಲ್ಲಿ ಡೈರೆಕ್ಟ್ರ್ ಇಳದೇ ಬಂದುಬಿಟ್ರು. ಅವರು ಯಾರೋ ಒಬ್ಬ ಬಸ್ ಸ್ಟ್ಯಾಂಡ್ಗೆಲ್ಲ ಕರಿಯಾಕಿಲ್ವೇಣ ಅಂದ್ಬಿಟ್ಟು ಬಂದು ಅವ್ರ ಎದುರುಗಡೆ ಕೂತ್ಕೊಂಡು, ಹ್ಯಾಂಡಿಕ್ಯಾಪ್ಟ್ ಅವರು, ಪಾಂಡಪುರದವರು ಕೂತ್ಕೊಂಡು ಬಂದು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದಾರೆ. ಅವರು ಏನು ಆಗಬೇಕು ಅಂತೇಳಿ ನಂಬರ್ ತೊಗೊಳ್ಳೋ ಅಂತೇಳಿ, ಓಕೆ ನೀನು ಹೋಗು, ನೀನು ಮಾಡ್ಕೊಡ್ತೀನಿ ಅದನ್ನು ಅಂತೇಳಿ ಇಮಿಡಿಯೇಟ್ಲಿ ಸಚ್ಚಿ ಅವ್ರಿಗೆ ಬಂದು ಹೇಳಿದ್ರು ಅದನ್ನು, ಅವ್ರಿಗೇನಿದೆ ಅದು ಹೆಲ್ಪ್ ಮಾಡಿ ಅಂತ. ಅಂದರೆ ಆ ಕ್ಷಣಕ್ಕೆ ಅವ್ರು ಸುತ್ತ ಇರೋರು ಅವಾಯ್ಡ್ ಮಾಡಿದ್ರು ಸುಧಾ. ಅಂದರೆ ಅವ್ರಿಗೂ ಗೊತ್ತಿರುತ್ತೆ, ಬ್ಯುಸಿ ಇರ್ತಾರೆ, ಕ್ಯಾರವೇನಲ್ಲಿ ಕೂತಿದ್ದಾರೆ, ಜನ ಸೇರಿದ್ದಾರೆ, ಇದ್ರ ಮಧ್ಯೆ ಯಾಕೆ ಬೇಕು, ನನಗೂ ಇತ್ತು. ಅವ್ರು ಹೇಳೋದು ನೋಡೋಕ್ಕಾಗ್ದಾನೆ ಒಂದು ಸಲ ಇನ್ಫಾರ್ಮ್ ಮಾಡಿದ ತಕ್ಷಣವೇ ಬಸ್ ಏನೋ ಅಲ್ಲಿ ಕ್ಯಾರವೇನಿಂದ ದೂರದಲ್ಲಿ ಬಿಡ್ತಾಯಿಲ್ಲ ಅವ್ರನ್ನ ಅಂತ ಹೇಳಿದ ತಕ್ಷಣ ನೀಟಾಗಿ ಅಲ್ಲಿ ಇಳ್ದು ಹೋಗೇ ಬಿಟ್ರು. ಈ ಥರದ್ದು ನಾನು ಅವ್ರು ಹೆಲ್ಪ್ ಮಾಡಿರೋದು ರಂಗನಾಥ್ ಸರ್, ನಮ್ಮ TV9 ರಂಗನಾಥ್ ಸರ್ ತುಂಬ ಹೇಳಿದ್ರು ನೋಡಿ, ಎಷ್ಟು 50-60 ಜನ ನಾನೇ ಹೆಲ್ಪ್ ಮಾಡಿಸಿದ್ದೀನಿ ಅಂತಾರೆ. ವಾರಕ್ಕೆ ಒಂದು 15 ಜನ, 500 ಜನ ಸೇರಿದ್ರು, 1000 ಜನ ಸೇರಿದ್ರು ಅವ್ರ ಮನೆ ಹತ್ರ. ಒಂದು 15 ಜನಕ್ಕೂ ಸರ್ ಲಕ್ಷ ಕೊಟ್ಟಿದ್ದಾರೆ ಸರ್, ಹೆಲ್ಪ್ ಮಾಡಿದ್ದಾರೆ. ತೋರಿಸ್ಕೋತಿರ್ಲಿಲ್ಲ ಅಷ್ಟೇ, ಅವ್ರು ಯಾವುದಕ್ಕೂ ತೋರಿಸ್ಕೋತಿರ್ಲಿಲ್ಲ, ಅದನ್ನು ನೆನಪಲ್ಲೂ ಇಟ್ಕೋತಿರ್ಲಿಲ್ಲ. ಈ ಥರ ಬ್ಲೆಸ್ಸಿಂಗ್ಸ್ಗಳೇ ಅವ್ರನ್ನ ಒಂದು ಬಲವಾಗಿ, ಒಂದು ಶಕ್ತಿಯಾಗಿ ಕಾಯುತ್ತೆ. ಅವ್ರಿಗೆ ಇಷ್ಟಪಡೋರು, ಇಷ್ಟಪಡದಿರೋರು ಎಲ್ಲರೂ ಅವ್ರು ಇಷ್ಟಪಡ್ತಿದ್ರು. ಕಾಲ ಅಷ್ಟೇ, ಅವರೇ ಸರಿ ಹೋಗ್ತಿದ್ರು, ಮರ್ತೋಗ್ತಿದ್ರು. ಒಂದಾಗ್ತಾರೆ, ಒಂದಾಗಲಿ, ಎಲ್ಲರೂ ಒಂದಾಗಲಿ. ಇಂಡಸ್ಟ್ರಿಗೆ ದರ್ಶನ್ ಸರ್ ಒಂದು ತೂಕ, ಅಪ್ಪು ಸರ್ ಒಂದು ತೂಕ, ಶಿವಣ್ಣ ಸರ್ ಒಂದು ತೂಕ, ಎಲ್ಲರೂ ನಟರು ಒಂದೊಂದು ತೂಕನೇ ಇಂಡಸ್ಟ್ರಿಗೆ. ಎಲ್ಲರಿಂದ ಇಂಡಸ್ಟ್ರಿ ಚೆನ್ನಾಗಾಗಲಿ, ಎಲ್ರಿಗೂ ಕೆಲಸ ಸಿಗಲಿ. ನಾವು ಬಾಸ್ ಸಿನಿಮಾ ಮಾಡೋಣ, ಎಲ್ಲರೂ ನಟರಿಗೂ ನಾವು ಸಿನಿಮಾ ಮಾಡ್ತೀನಿ. ಬೆಳಿಗ್ಗೆ ಯಾರೊಬ್ಬ ಹನ್ನೊಂದು ನಂಬರ್ ಕಾಲಿಂಗ್ ಮಾಡಿದರು, ಏನು ಸರ್ ಬರೀ ದರ್ಶನ್ ಸರ್ ಪರವಾಗೇ ಮಾತಾಡ್ತೀರಾ, ಎಲ್ಲರೂ ನಟರ ಜೊತೆ ನೀವು ಕೆಲಸ ಮಾಡಬೇಕಲ್ವಾ ಅಂತ ಹೇಳಿದಾಗ, ಅಪ್ಪ ನಾನು ಎಲ್ಲ ನಟರುಗಳ ಸಂಪರ್ಕದಲ್ಲೂ ಚೆನ್ನಾಗಿದ್ದೀವಿ, ಆದರೆ ದರ್ಶನ್ ಸರ್ ಜಾಗದಲ್ಲಿ ಯಾರು ಇದ್ರೂ ಇವತ್ತು ಇದೇ ರೀತಿ ಮಾತಾಡ್ತೀವಿ, ಓಕೆನಾ. ಒಬ್ಬ ನಟನ್ನ ಒಳಗಡೆ ಅವರು ಒಳಗಡೆ ಜೈಲಲ್ಲಿ ಇದ್ದ ತಕ್ಷಣ ಅವ್ರ ಜೊತೆ ಅಣ್ಣ ಬಾಸ್ ಅಂತವ್ರು ನಾನೇ ನೋಡಿದ್ದೀನಿ. ಇವತ್ತು ನೀವೇ ಎಷ್ಟೋ ಜನ ಮೈಕ್ ಇಟ್ಕೊಂಡು ಹೋದಕ್ಕೆ ಓಡೋಗ್ಬಿಟ್ಟಿದ್ದಾರೆ, ಮಾತಾಡಲ್ಲ ಅಂತ. ಯಾಕೆ ಅಂತ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ, ಯಾಕೆ ಓಡೋಗ್ತೀರಾ? ಓಡೋದ ತಕ್ಷಣ ಗೊತ್ತಾಗುತ್ತೆ ಜನಕ್ಕೆ, ಬಾಸ್ ಮೇಲೆ ಹೋಗುತ್ತೆ ಅದನ್ನು. ಓಕೆ, ಆಚೆ ಬಾಸ್ ಬರಲ್ಲ, ಬಂದಾಗ ಈ ವಿಡಿಯೋ ನೋಡಲ್ವಾ, ಎಷ್ಟು ಬೇಜಾರಾಗ್ಬೋದು ಅವ್ರಿಗೆ. ನಮ್ಮ ಜೊತೆ ತಿಂದು ಉಂಡು ಅಣ್ಣ ಬಾಸ್ ಅಂದರೆಲ್ಲ ಮೈಕ್ ಇಟ್ಟ ತಕ್ಷಣ ಮಾತಾಡಿ, ಆರೋಪಿ ಅಲ್ವಾ, ಅಪರಾಧಿಯಾದಾಗ ಮಾತಾಡಿದ್ರೆ ಮೂರ್ಖರು ಅಂತ ಹೇಳ್ಬೋದು ಜಗಿ ಸರ್. ಆರೋಪಿ ಇದ್ದಾಗ ನಮ್ಮ ನಟನ ಪರವಾಗಿ ಮಾತಾಡಿದ್ರೆ ತಪ್ಪಿಲ್ಲ, ಆರೋಪಿ ಅಲ್ವಾ. ನಟ ಆಚೆ ಬರಲಿ, ಒಳ್ಳೇದಾಗ್ಲಿಂತ ಮಾತಾಡೋಕ್ಕೇನಿದೆ. ಓಕೆ, ಒಂದಿನ ಹೊತ್ತು ಒಂದು ಮನೇಲಿ ಊಟ ಮಾಡಿದ್ರು ಅದು ಆ ನಿಯತ್ತಿರಬೇಕು. 100 ದಿನ ಅವ್ರ ಜೊತೆ ನಿಯತ್ತಿರೋ, 100 ವರ್ಷ ಇದ್ದರೂ ಅದೇ ನಿಯತ್ತಿರಬೇಕು.